ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸ್ ಚಾನಲ್. ಸೊ ಇವತ್ತು ನೋಡ್ರಿ, ನಾನು ಮಾರ್ನಿಂಗ್ ಎದ್ದಿದ್ದೆ ನೋಡ್ರಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದರು. ಸೊ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಮನೇಲಿ ಒಬ್ಬಳೇ ಇದ್ದೆ. 3 ಮಂದಿ ಸ್ಕೂಲಿಗೆ ಹೋಗ್ಯಾರ, ನನಗೆ 3 ಜನ ಮಕ್ಕಳು. ಸೊ ಹಾಗೆ ನಾನು ವಾಲ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಏನೂ ರೆಡಿಯಾಗಿದ್ದಿಲ್ಲ, ಯಾಕಂದರೆ ಮುಂಜಾನೆ ಫ್ರೆಶ್ ಆಗಿ ಅಡುಗೆ ಮನೆಯಲ್ಲೇ ನಿಂತು ಬಿಟ್ಟಿದ್ದೆ. ಸೊ ಅವ್ರಿಗೆಲ್ಲ ಟಿಫನ್ ಕಟ್ಟಬೇಕಲ್ಲ. ಸೊ ಹೀಗಾಗಿ ನಾನು ಭಾಳ ಬ್ಯುಸಿಯಾಗಿದ್ದೆ. ಸೊ ನೋಡಿ, ಈ ಥರ ಇದೆ ನಮ್ಮ ಮನೆ. ಸೊ ಒಂದು ಸಲ ವಾಲ್ಗೆ ಮಾಡಿದ್ದೀನಿ ನಾನು, ನಮ್ಮ ಮನೆ ಹೇಗಿದೆ ಅನ್ನೋದು. ಸರಿ, ನಾನು ಭಾಳ ದಿವಸ ಆಯಿತು ಮಾಡಿದ್ದಿಲ್ಲ ವಾಲ್ಗನ್ನ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ? ಅಷ್ಟೊಂದೇನು ಜೋರಿಲ್ಲ. ಸೊ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಮತ್ತೇನಂತೀರ ನೋಡಿ, ಇದು ನಮ್ಮ ಅಡುಗೆ ಮನೆ, ಕಿಚನ್ ರೂಮ್ ಇದು. ಸೊ ಹೀಗಿಟ್ಟಿದ್ದೀನಿ ನಾನು. ಸೊ ಮಾರ್ನಿಂಗೆಲ್ಲ ಮಕ್ಕಳು ಹೋಗಿಬಿಡ್ತಾರೆ ಜಲ್ದಿ. ಸೊ ನೋಡಿ, ಈಗ ನಾನು ಒಂದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಏನಂದರೆ, ಇದು ಹುಮೆನ್ ಪ್ಲಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪ್ರಾಡಕ್ಟ್. ಸೊ ನೀವು ಒಂದ್ಸಲ ಯೂಸ್ ಮಾಡಿ. ಇದು ಒಂದು 7 ಇಯರ್ಸ್ನಿಂದ 40 ಇಯರ್ಸ್ವರೆಗೂ ತೊಗೋಬೋದು ಇದನ್ನೆಲ್ಲರೂ. ಓನ್ಲಿ ಬರೀ ವುಮೆನ್ಸ್ ಅಷ್ಟೇ ಇದನ್ನು ಯೂಸ್ ಮಾಡ್ಬೋದು, ಬಾಯ್ಸ್ ಇಲ್ಲ ಅನಿಸುತ್ತೆ. ಯಾಕಂದರೆ ಇದರಲ್ಲಿರುವಂಥ ವಿಟಮಿನ್ ಆಮೇಲೆ ನ್ಯೂಟ್ರಿಯೆಂಟ್ಸ್ ತುಂಬ ಅಂದರೆ ತುಂಬ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಅಂದರೆ ತುಂಬ ಹೆಲ್ದಿಗೆ ಒಳ್ಳೆಯದು. ದಿನಕ್ಕೆ ಒಂದು 2 ಸರಿ ನಾವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ ನಾವು ಇದನ್ನು ತೊಗೋಬೇಕು. ಹಾಲಿನಲ್ಲಿ ಒಂದು 2 ಸ್ಪೂನ್ ಅಥವಾ ನಿಮಗೆ 3 ಸ್ಪೂನ್ ಹಾಕ್ಸ್ಕೊಬೋದು. ಇದರಲ್ಲಿ ಜೀರೋ ಅಷ್ಟೇ ನಮಗೆ ಶುಗರ್ ಇರ್ತೈತಿ. ನಮ್ಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಂದ್ರೆ ನಾವು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡು ನಾವು ಇದರಲ್ಲಿ ಹಾಲು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಸೊ ಇದು ಮಾತ್ರ ಡಿ-ಮಾರ್ಟ್ನಲ್ಲಿ ಸಿಗುತ್ತೈತಿ ಇದನ್ನು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದೊಂದು ಎಲ್ಲಿ ಸಿಗುತ್ತೆ ಅಂತಂದು. ಓಕೆ ಫ್ರೆಂಡ್ಸ್, ಮತ್ತೇನು ಮಾಡ್ತಾಯಿದ್ದೀರಾ? ಸೊ ಈಗ ನಾನು ನೋಡಿ, ಇದು ವುಮೆನ್ ಪ್ಲಸ್ ಅಂತ. ಸೊ ಈಗ ನಾನು ಅಡುಗೆ ಮಾಡಬೇಕು. ಸೊ ನೋಡಿರಿ, ಇಲ್ಲಿ ನಾನು ತತ್ತಿ ಎಗ್ ಇದು ಮಾಡ್ತಾಯಿದ್ದೆ ಪಲ್ಯ. ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಖಾರ ಮಸಾಲ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ತತ್ತಿಯನ್ನು ಬೇಯಿಸಿದಂಥ ತತ್ತಿಯನ್ನು ನಾವು ಇದರಲ್ಲಿ ಒಂದೊಂದೇ ಹಾಕಿದ ಮೇಲೆ ತತ್ತಿ ರೆಡಿ ಆಗಿಬಿಡ್ತೈತಿ. ಸೊ ನೀವು ತತ್ತಿ ಬೇಗ ಕುದಿಬೇಕಂದ್ರೆ ಕುಕ್ಕರ್ನಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಜಲ್ದಿ ಒಂದು 5-10 ನಿಮಿಷದಲ್ಲಿ ಅದು ಬೆಂದುಬಿಡ್ತೈತಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ತೀರಲ್ವ ಫ್ರೆಂಡ್ಸ್? ಸೊ ನೋಡಿ, ಇದನ್ನೆಲ್ಲ ಹೀಗೆ ನಾವು ಅದರಲ್ಲಿ ತತ್ತಿ ಕುದಿಸಿದ್ದು ಹಾಕ್ಕೊಂಡ್ಮೇಲೆ ಈ ಥರ ಒಂದ್ಸಲ ನಾವು ಈ ಥರ ಎಲ್ಲ ಕಡೆ ಬಾಡಿಸ್ಕೋಬೇಕು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್.